ಎಲ್ಲರಿಗೂ ನಮಸ್ಕಾರ. ನಮ್ಮ ಅಜ್ಜಿ ಹೇಳಿದ ಕತೆಗಳು ಪಾಡ್ಕಾಸ್ಟ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಹಿಂದಿನ ಕಥೆಯಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಒಂದು ಅತಿ ಅದ್ಭುತ ನೀತಿ ಇರೋ ಪಂಚತಂತ್ರದ ಕಥೆಯನ್ನ ಕೇಳಿದ್ವಿ. ಇವತ್ತು ನಾವು ಪಂಚತಂತ್ರದಿಂದ ಆಯ್ಕೆ ಮಾಡಿಕೊಂಡಂತ ಇನ್ನೊಂದು ಕಥೆಯನ್ನ ನೋಡೋಣ. ಇವತ್ತಿನ ಕಥೆಯಲ್ಲಿ ಜೀವನದ ಯಾವ ಪಾಠವನ್ನ ನಮಗೆ ತಿಳಿಸುತ್ತೆ ಅನ್ನೋ ಕುತೂಹಲ ನಿಮಗೂ ಇದೆ ಅಲ್ವಾ? ಹಾಗಾದ್ರೆ ಕಥೆಯನ್ನ ಶುರು ಮಾಡೋಣ. ಹಚ್ಚ ಹಸಿರಿನಿಂದ ತುಂಬಿದ್ದ ಒಂದು ದೊಡ್ಡ ಬೆಟ್ಟ ಇತ್ತು. ಆ ಬೆಟ್ಟದಲ್ಲಿ ಒಂದು ಕಪಿಗಳ ಗುಂಪು ವಾಸ ಮಾಡ್ತಾ ಇದ್ವು. ಅವೆಲ್ಲ ಆರಾಮಾಗಿ ತಲಹರಟೆ ಮಾಡ್ಕೊಂಡಿದ್ವು. ಚಳಿಗಾಲ ಶುರು ಆಯಿತು. ಆ ಕೊರಿಯೋ ಚಳಿ ತಡೆಯೋಕಾಗ್ತಾನೆ ಇರಲಿಲ್ಲ. ಚಳಿ ತಡೆಯೋಕಾಗದೆ ಎಲ್ಲ ನಡುಗ್ತಾ ಇದ್ವು. ಅದಕ್ಕೆ ವಾಸ ಮಾಡೋಕ್ಕೆ ಮರ ಬಿಟ್ಟು ಬೇರೆ ಯಾವ ಜಾಗನೂ ಇರಲಿಲ್ಲ. ಒಂದು ಕೋತಿಗೆ ಯೋಚನೆ ಬಂತು, ನಾವೆಲ್ಲ ಚಳಿಗಾಲ ಮುಗಿಯೋ ತನಕ ಯಾಕೆ ಹತ್ರ ಇರೋ ಹಳ್ಳಿಗೆ ಹೋಗಿ ವಾಸ ಮಾಡಬಾರ್ದು? ಚಳಿಗಾಲ ಮುಗ್ದಿದ ತಕ್ಷಣ ನಾವು ವಾಪಸ್ ಬೆಟ್ಟಕ್ಕೆ ಬಂದ್ಬಿಡೋಣ ಅಂತ. ಸರಿ ಅಂತ ಎಲ್ಲ ಕೋತಿಗಳು ಆ ಬೆಟ್ಟವನ್ನು ಬಿಟ್ಟು ಹತ್ರ ಇದ್ದ ಒಂದು ಪುಟ್ಟ ಹಳ್ಳಿ ಕಡೆಗೆ ಹೊರಟುವು. ಮರುದಿನ ಬೆಳಗ್ಗೆ ಹಳ್ಳಿ ಜನರು ಗುಂಪು ಗುಂಪಾಗಿ ಬಂದ ಕೋತಿಗಳನ್ನು ನೋಡಿ ಹೆದರುಕೊಂಡು ಅದಕ್ಕೆ ಕಲ್ಲುಗಳು ಮತ್ತು ಕಡ್ಡಿಗಳನ್ನು ಎಸೆಯೋಕ್ಕೆ ಶುರು ಮಾಡಿದ್ರು. ಕೋತಿಗಳು ಮರಕ್ಕೆ ಹಾರಿದ್ವು. ಹಾಗೆ ಮನೆ ಮೇಲೆ ಚಾವಣಿಯಲ್ಲೆಲ್ಲ ಓಡಾಡ್ತಿದ್ವು. ಆದರೆ ಊರಿನ ಜನರ ಕಲ್ಲು ತೂರಾಟ ಅದಕ್ಕೆ ತಡೆಯೋಕ್ಕೆ ಆಗಲಿಲ್ಲ. ಕೋತಿಗಳು ಆ ಊರನ್ನು ಬಿಟ್ಟು ಹೋಗಲೇಬೇಕಾಯ್ತು. ಅವೆಲ್ಲ ಮತ್ತೆ ವಾಪಸ್ ಬೆಟ್ಟಕ್ಕೆ ಬಂದು ಆ ಕೊರಿಯೋ ಚಳಿಯಲ್ಲೇ ಇರಬೇಕಾಯ್ತು. ತಣ್ಣಗೆ ಬೀಸ್ತಿದ್ದ ಗಾಳಿಗೆ ಎಲ್ಲ ಕೋತಿಗಳು ನಡುಗ್ತಾ ಇದ್ವು. ಒಂದು ಕೋತಿ ಹಳ್ಳಿಗೆ ಹೋಗಿದ್ದಾಗ ಅಲ್ಲಿ ಜನರು ಕಡ್ಡಿಗಳಿಂದ ಬೆಂಕಿ ಹಚ್ಚಿ ಅದ್ರ ಸುತ್ತ ಕೂತ್ಕೊಂಡಿದ್ದನ್ನು ನೋಡಿತ್ತು. ಅದು ಬೇರೆ ಕೋತಿಗಳಿಗೆ ಹೇಳ್ತು, ನಾವು ಇಲ್ಲಿ ಕಡ್ಡಿಗಳಿಂದ ಬೆಂಕಿ ಹಚ್ಚೋಣ, ಆಗ ಬಿಸಿ ಬಿಸಿ ಆಗುತ್ತೆ, ಸ್ವಲ್ಪ ಆರಾಮ್ ಅನ್ಸುತ್ತೆ ಅಂತ. ಸರಿ ಅಂತ ಎಲ್ಲ ಕೋತಿಗಳು ಒಪ್ಕೊಂಡು ಎಲ್ಲರೂ ಒಂದೊಂದು ಮರದಿಂದ ಒಣಗಿ ಹೋಗಿರೋ ಕೊಂಬೆಗಳನ್ನು ಕಡ್ಡಿಗಳನ್ನು ತಂದವು. ಒಂದು ಕೋತಿ ಪಕ್ಕದಲ್ಲೇ ಇದ್ದ ಒಂದು ಮರದಲ್ಲಿ ಕೆಂಪು ಹಣ್ಣುಗಳಿತ್ತು. ಅದನ್ನು ನೋಡಿ ಇದರಿಂದಾನೇ ಬೆಂಕಿ ಬರೋದು ಅನ್ಸತ್ತೆ ಅಂತ ಅಂದ್ಕೊಂಡು, ಇದು ಕೆಂಪಗಿದೆ ಅಲ್ವಾ ಅಂತ ಅದನ್ನು ತಗೊಂಡು ಬಂತು. ಅದು ಬೆಂಕಿ ಹತ್ತಲೇ ಇಲ್ಲ. ಎಲ್ಲ ಕೋತಿಗಳು ಬೇಜಾರಾಯಿತು. ಅಲ್ಲೇ ಪಕ್ಕ ಮರದ ಮೇಲೆ ಎಷ್ಟೊಂದು ಪಕ್ಷಿಗಳು ಕೂತಿದ್ವು. ಅದೆಲ್ಲ ಕೋತಿಗಳನ್ನು ನೋಡಿ ಜೋರಾಗಿ ನಗ್ತಿದ್ವು. ನೀವೆಲ್ಲ ಎಷ್ಟು ಪೆದ್ರು, ಯಾರಾದರೂ ಹಣ್ಣುಗಳಿಂದ ಬೆಂಕಿ ಹಚ್ಚೋಕೆ ಸಾಧ್ಯನಾ? ಹತ್ರ ಯಾವುದಾದ್ರೂ ಗವಿಗಳಿದ್ರೆ ಅಲ್ಲಿ ಹೋಗಿ ಆಶ್ರಯ ಪಡೆಯೋದು ಬಿಟ್ಟು ಇದೆಲ್ಲ ವ್ಯರ್ಥ ಪ್ರಯತ್ನ ಮಾಡ್ತಿದ್ದೀರಾ ಅಂತ ಹೇಳುತ್ತೆ. ಪಕ್ಷಿಗಳ ಈ ಮಾತನ್ನು ಕೇಳಿ ಕೋತಿಗಳಿಗೆ ತುಂಬ ಕೋಪ ಬರುತ್ತೆ. ಒಂದು ವಯಸ್ಸಾಗಿರೋ ಕೋತಿಗೆ ಕೋಪ ನೆತ್ತಿಗೆ ಏರಿ ಅದು ಹೇಳುತ್ತೆ, ನೀವ್ಯಾರು ನಮಗೆ ಉಪದೇಶ ಮಾಡೋಕ್ಕೆ? ನಿಮ್ಮ ಕೆಲಸ ನೀವೇ ನೋಡ್ಕೊಳ್ಳಿ ಅಂತ. ಆದರೆ ಅಲ್ಲಿದ್ದ ಒಂದು ಹಕ್ಕಿ ಕೋತಿಗಳು ಹಳ್ಳಿಯಲ್ಲಿ ಈ ಚಳಿಯಿಂದ ಎಲ್ಲ ನಡುಗ್ತಾ ಇದ್ದಿದ್ದನ್ನು ನೋಡಿ ಪಾಪ ಅದಕ್ಕೆ ಸಹಾಯ ಮಾಡಬೇಕು ಅಂತ ಅನಿಸಿ ಅದು ಉಪದೇಶವನ್ನು ಮಾಡೋದನ್ನು ಮುಂದುವರಿಸುತ್ತೆ. ಕೋತಿ ಬೈದರೂ ಅದು ಬೇಜಾರು ಮಾಡ್ಕೊಳ್ದೆ, ಹತ್ರ ಗುಹೆ ಇದೆ, ಅಲ್ಲಿ ಹೋಗಿ ವಾಸ ಮಾಡಿ ಸ್ವಲ್ಪ ದಿನ ಚಳಿ ಕಡಿಮೆ ಆಗೋ ತನಕ, ಆಮೇಲೆ ವಾಪಸ್ ಬನ್ನಿ ಅಂತ. ಆದರೆ ಮೂರ್ಖ ಕೋತಿ ಅದರ ಉಪದೇಶವನ್ನು ಅರ್ಥ ಮಾಡ್ಕೊಳ್ದೆ ಅದ್ರ ಕತ್ತನ್ನು ಹಿಡ್ಕೊಂಡು ಜೋರಾಗಿ ಮರಕ್ಕೆ ಹೊಡೆದು ಆ ಹಕ್ಕಿಯನ್ನು ಕೊಂದೇ ಬಿಡುತ್ತೆ. ಕೆಲವೊಂದು ಸರಿ ಅಲ್ಲ, ಎಷ್ಟೊಂದು ಸರಿ ನಾವು ಮೂರ್ಖರಿಗೆ ಉಪದೇಶವನ್ನು ಕೊಡೋಕೆ ಹೋಗ್ತೀವಿ. ನಮ್ಮ ಮಾತನ್ನು ಅವರು ಕೇಳಲ್ಲ ಅಥವಾ ನಮ್ಮ ಮಾತನ್ನು ಅವರು ಪರಿಗಣಿಸೋದು ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಉಪದೇಶ ಮಾಡೋದಕ್ಕೆ ಹೋಗಲೇಬಾರ್ದು. ಮೂರ್ಖರಿಗೆ ಎಷ್ಟೋ ಒಳ್ಳೆಯದು ಹೇಳೋಕೆ ಹೋದರೂ ಕೊನೆಗೆ ಅದು ನಮಗೆ ತುಂಬ ದೊಡ್ಡ ತೊಂದರೆ ಆಗುತ್ತೆ. ಈ ಕತೆ ನಾವು ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡದೆ ಇರಬೇಕು, ಯಾರ ಹತ್ರ ಮಾತಾಡಬೇಕು, ಯಾರ ಹತ್ರ ಮಾತಾಡಬಾರ್ದು ಅನ್ನೋದನ್ನು ತುಂಬ ಸುಂದರವಾಗಿ ತಿಳಿಸುತ್ತೆ. ಇದಾಗಿತ್ತು ನಮ್ಮ ಇವತ್ತಿನ ಪಂಚತಂತ್ರದ ಕತೆ. ಇದೇ ರೀತಿ ಬಹಳಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಇನ್ನೊಂದು ಸುಂದರವಾದ ಕತೆಯೊಂದಿಗೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿ ತನಕ ಕತೆಗಳನ್ನು ಕೇಳ್ತಾ ಇರಿ. ಧನ್ಯವಾದಗಳು.